ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜೂನ್ 5ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಒಳ್ಳೆ ಒಂದು ರಿಕವರಿ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಸಾಕಷ್ಟು ವೀಕ್ನೆಸ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಇವತ್ತು ಮಾರ್ಕೆಟ್ ರಿಕವರ್ ಆಗಿದೆ. ನಿನ್ನೆ ನಿಫ್ಟಿನಲ್ಲಿ 1400 ಪಾಯಿಂಟ್ಗಳ ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಅರ್ಧದಷ್ಟು ರಿಕವರಿ ಆಲ್ರೆಡಿ ನಿಫ್ಟಿ 50ನಲ್ಲಿ ಬಂದಿದೆ. 735 ಪಾಯಿಂಟ್ಗಳ ಜಂಪ್ ಇವತ್ತು ನಿಫ್ಟಿ 50ನಲ್ಲಿ ನೋಡೋದಕ್ಕೆ ಸಿಕ್ತು. 22,600ರ ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 2,300 ಪಾಯಿಂಟ್ಗಳ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. 74,000 ಲೆವೆಲ್ನ ಮೇಲ್ಗಡೆ ಈಗ ಸೆನ್ಸೆಕ್ಸ್ ಟ್ರೇಡ್ ಆಗ್ತದೆ. ಬ್ಯಾಂಕ್ ನಿಫ್ಟಿ ಕೂಡ ಸ್ಟ್ರಾಂಗ್ ಆಗಿ ರಿಕವರ್ ಆಯಿತು. 2,126 ಪಾಯಿಂಟ್ಗಳ ಅಪ್ಸೈಡ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಮತ್ತೆ NDAನೇ ಗೌರ್ಮೆಂಟ್ ಅನ್ನ ಫಾರ್ಮ್ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ಸೊ NDA ಅಲಯನ್ಸ್ ನ ಪಾರ್ಟ್ನರ್ಸ್ಗಳು ಬಿಜೆಪಿಗೆ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಆದ್ರಿಂದ ಮತ್ತೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಬಟ್ ಈ ಮುಂಚೆ ಇದ್ದಂಥ ಪಾಲಿಸಿಗಳು ಕಂಟಿನ್ಯೂ ಆದರೂ ಕೂಡ ಕೆಲವೊಂದಿಷ್ಟು ಸೆಕ್ಟರ್ಗಳಲ್ಲಿ ಗ್ರೋತ್ ಸ್ಲೋ ಆಗುವಂಥ ಚಾನ್ಸಸ್ ಇರುತ್ತೆ. ಮುಂಚೆ ಬಿಜೆಪಿ ಕಂಪ್ಲೀಟ್ ಡಿಸಿಷನ್ಸ್ಗಳನ್ನು ತಗೋತಿದ್ರು. ಈಗ ಅಲಯನ್ಸ್ ಪಾರ್ಟ್ನರ್ಗಳ ಪರ್ಮಿಷನನ್ನು ತಗೋಬೇಕಾಗುತ್ತೆ. ಅವರ ಸಪೋರ್ಟ್ ಇದ್ದರೆ ಮಾತ್ರ ಕೆಲವೊಂದಿಷ್ಟು ಪಾಲಿಸೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡ್ಬೋದಾಗುತ್ತೆ. ಹಾಗೆ ಈ ಮುಂಚೆ ಇದ್ದಂಥ ಕೆಲವೊಂದಿಷ್ಟು ಪಾಲಿಸೀಸ್ಗಳಲ್ಲಿ ಚೇಂಜ್ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಅದು ಕಂಪ್ಲೀಟಾಗಿ ಅಲಯನ್ಸ್ ಪಾರ್ಟ್ನರ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ದರಿಂದ ಒಂದು ಪಕ್ಷಕ್ಕೆ ಕಂಪ್ಲೀಟ್ ಮೆಜಾರಿಟಿ ಬರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ರೀತಿಯ ಒಂದು ರಿಸಲ್ಟ್ ಈ ಎಲೆಕ್ಷನ್ನಲ್ಲಿ ಬರಲಿಲ್ಲ. ಆದ್ದರಿಂದ ಸ್ವಲ್ಪ ಪಾಲಿಸಿ ಚೇಂಜ್ಗಳನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಬಟ್ ಬಿಜೆಪಿ ಏನೆಲ್ಲ ಪ್ಲಾನ್ಸ್ಗಳನ್ನು ಇಟ್ಕೊಂಡಿದ್ರು, ಅದು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆಗಿರ್ಬೋದು, ಅಥವಾ ರೈಲ್ವೆ ಸೆಕ್ಟರ್ ಆಗಿರ್ಬೋದು, ಡಿಫೆನ್ಸ್ ಸೆಕ್ಟರ್ ಆಗಿರ್ಬೋದು, ಅದನ್ನು ಕಂಟಿನ್ಯೂ ಮಾಡುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇರುತ್ತೆ. ಬಟ್ ಈ ಮುಂಚೆ ಯಾವ ರೀತಿಯ ಒಂದು ಗ್ರೋತ್ ಈ ಸ್ಟಾಕ್ಗಳಲ್ಲಿ ಇತ್ತು, ಅದು ಸ್ವಲ್ಪ ಸ್ಲೋ ಡೌನ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಮಾರ್ಕೆಟ್ ಕೂಡ ಅಷ್ಟೇ ಸಡನ್ ಆಗಿ ಜಂಪ್ ಆಗುವಂಥ ಚಾನ್ಸಸ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಸ್ಲೋ ಆಗಿ ಮಾರ್ಕೆಟ್ನಲ್ಲಿ ಒಂದು ಮೂಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ಬೋದು. ಈ 22,600 ಲೆವೆಲನ್ನು ನಿಫ್ಟಿ ಹೋಲ್ಡ್ ಮಾಡಿಕೊಂಡ್ರೆ 23,000 ಲೆವೆಲ್ವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ 23,000 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆ ಒಂದು ಲೆವೆಲನ್ನು ಬ್ರೇಕ್ ಮಾಡಿದ್ರೆ ಮತ್ತೆ ಆಲ್ ಟೈಮ್ ಹೈ ನಮಗೆ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಇವತ್ತು ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅದಾನಿ ಪೋರ್ಟ್ಸ್ ಟಾಪ್ ಗೇನರ್ ಆಗಿತ್ತು. ನಿನ್ನೆ ದಿನ ಅದಾನಿ ಪೋರ್ಟ್ 21% ಕರೆಕ್ಟ್ ಆಗಿತ್ತು. ಇವತ್ತು 9% ರಿಕವರಿ ಬಂದಿದೆ. ನಿನ್ನೆ ಬೆಸ್ಟ್ ಸ್ಟಾಕ್ಸ್ ಟು ಬೈ ವಿಡಿಯೋನ ನಾನು ಮಾಡಿದಾಗ ಈ ಒಂದು ಸ್ಟಾಕನ್ನು ಕೂಡ ಕವರ್ ಮಾಡಿದ್ದೆ. 1,200 ಲೆವೆಲಲ್ಲಿ ಅದಾನಿ ಪೋರ್ಟ್ಸ್ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ಅವೈಲೇಬಲ್ ಇತ್ತು. ಆದ್ದರಿಂದ ಲೋವರ್ ಲೆವೆಲ್ನಲ್ಲಿ ಸ್ವಲ್ಪ ಬೈಯಿಂಗ್ ಎಮರ್ಜ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇಂಡಸ್ಇಂಡ್ ಬ್ಯಾಂಕ್ ಕೂಡ ಇವತ್ತು 8% ಗೇನ್ ಆಗಿದೆ. ಇಂಡಾಲ್ಕೋನಲ್ಲಿ ಕೂಡ 7% ಜಂಪ್ ನೋಡೋದಕ್ಕೆ ಸಿಕ್ತು. ಇರೋ ಮೋಟೋಕಾಪ್ನಲ್ಲಿ ಸ್ಟ್ರಾಂಗ್ ಜಂಪ್ ಕಂಟಿನ್ಯೂ ಆಗ್ತದೆ. ಇವತ್ತು ಕೂಡ ಸ್ಟಾಕ್ 6.5% ಗೇನ್ ಆಗಿದೆ. M&M ಅಲ್ಲಿ ಕೂಡ 6.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಟೂ ವೀಲರ್ ಸೇಲ್ಸ್ ಹಾಗೆಯೇ ಕಮರ್ಷಿಯಲ್ ವೆಹಿಕಲ್ಸ್ಗಳ ಸೇಲ್ಸ್ ಮೇ ತಿಂಗಳಲ್ಲಿ ಅಷ್ಟು ಚೆನ್ನಾಗಿ ಡಿಕ್ಲೇರ್ ಆಗಿಲ್ಲ. ಬಟ್ ಸ್ಟಿಲ್ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆಯ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ಟಾಪ್ ಲೂಸರ್ ಲಿಸ್ಟ್ನಲ್ಲಿ ಯಾವುದೇ ಒಂದು ಸ್ಟಾಕ್ ನೋಡೋದಕ್ಕೆ ಸಿಗ್ತಿಲ್ಲ. ಇವತ್ತು ಎಲ್ಲ ನಿಫ್ಟಿ 50ಯ 50 ಸ್ಟಾಕ್ಗಳು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ ಇವತ್ತು ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ DIIs ನೆಟ್ ಸೆಲ್ಲರ್ಸ್ ಆಗಿದ್ರು. 4,555 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. FIIs ಈಗಲೂ ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಸೋಮವಾರದ ದಿನ ಒಳ್ಳೆ ಒಂದು ಬೈಯಿಂಗ್ FIIs ಕಡೆಯಿಂದ ಬಂದಿತ್ತು. ಬಟ್ ಗೌರ್ಮೆಂಟ್ ಫಾರ್ಮೇಷನ್ನ ಬಗ್ಗೆ ಅನ್ಸರ್ಟನಿಟಿ ಇರೋದ್ರಿಂದ ನಿನ್ನೆ 12,000 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗನ್ನು FIIs ಮಾಡಿದ್ರು. ಮತ್ತೆ ಇವತ್ತು ಜೂನ್ 5ಕ್ಕೆ 5,656 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ಹಾಗೆ ಗೌರ್ಮೆಂಟ್ ಫಾರ್ಮ್ ಆದರೂ ಕೂಡ ಬಿಜೆಪಿಗೆ ಮೆಜಾರಿಟಿ ಇಲ್ಲದೆ ಇರೋ ಒಂದು ರೀಸನ್ನಿಂದ ಪಾಲಿಸೀಸ್ಗಳು ಯಾವ ರೀತಿಯಲ್ಲಿ ಚೇಂಜ್ ಆಗ್ಬೋದು ಅನ್ನೋಂಥ ಒಂದು ಕ್ವೆಶ್ಚನ್ ಏನಿದೆ ಅದು FIIsಗಳಲ್ಲಿ ಕೂಡ ಇರುತ್ತೆ. ಸೊ ಅದರಿಂದ ಅವರು ಕೂಡ ಅಷ್ಟೇ ಅಗ್ರೆಸಿವ್ ಆಗಿ ಇಂಡಿಯನ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡೋದಿಲ್ಲ. ಸ್ಲೋ ಆಗಿ ಯಾವ ರೀತಿಯ ಒಂದು ಪಾಲಿಸಿ ಚೇಂಜಸ್ ಆಗುತ್ತೆ, ಹಾಗೆ ಗೌರ್ಮೆಂಟ್ ಯಾವ ರೀತಿಯಲ್ಲಿ ಮೊಮೆಂಟಮನ್ನು ತಗೊಳುತ್ತೆ, ಅದರ ಬೇಸಿಸ್ ಮೇಲೆ FIIs ಮತ್ತೆ ಇಂಡಿಯನ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. FMCG ಸ್ಟಾಕ್ಗಳ ಮೊಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಓವರ್ ಆಲ್ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಇದ್ದಾಗ ಡಿಫೆನ್ಸಿವ್ ಸೆಕ್ಟರ್ ಆಗಿ FMCG ಮತ್ತು ಫಾರ್ಮಾ ಕೆಲಸ ಮಾಡುತ್ತೆ. ಆ ಸ್ಟಾಕ್ಗಳಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಕೋವಿಡ್ನ ಟೈಮಲ್ಲಿ ಕೂಡ ಅದೇ ರೀತಿಯಲ್ಲಿ ಆಗಿತ್ತು. ಮತ್ತೆ ಈಗ ಮಾರ್ಕೆಟ್ನಲ್ಲಿ ವಾಲಟಾಲಿಟಿ ಇದ್ದಾಗ FMCG ಸ್ಟಾಕ್ಗಳಲ್ಲಿ ಒಳ್ಳೆಯ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. HUL, ನೆಸ್ಲೆ, ಬ್ರಿಟಾನಿಯಾ, ಇಮಾಮಿ, ಡಾಬರ್ ಈ ಎಲ್ಲ ಸ್ಟಾಕ್ಗಳಲ್ಲಿ 6-7% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಬಿಕಾಜಿ ಫುಡ್ಸ್, ಕೋಲ್ಗೇಟ್, ಮಾರಿಕೋ, ಗೋಡ್ರೇಜ್ ಕನ್ಸ್ಯೂಮರ್ ಕೂಡ ಒಳ್ಳೆಯ ಒಂದು ಗೇನ್ಸ್ ಅನ್ನು ತೋರಿಸಿದೆ. ಸೊ FMCG ಸ್ಟಾಕ್ಗಳಲ್ಲಿ ಒಳ್ಳೆಯ ಒಂದು ಜಂಪ್ ಈಗ ಇದೆ. ಬಟ್ ಮಾರ್ಕೆಟ್ನಲ್ಲಿ ಒಳ್ಳೆಯ ಒಂದು ರಿಕವರಿ ಬಂದಾಗ, ಬೇರೆ ಸೆಕ್ಟರ್ಗಳಲ್ಲಿ ರಿಕವರಿ ಬಂದಾಗ FMCG ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಬರುತ್ತೆ. ಇವತ್ತು ಕೆಲವೊಂದು
ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ಆಲ್ರೆಡಿ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಬ್ರಿಟಾನಿಯಾ 5700 ಲೆವೆಲನ್ನು ಟಚ್ ಮಾಡಿತ್ತು. ಆ ಒಂದು ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ. HUL ಕೂಡ ಅಷ್ಟೇ 2700 ಲೆವೆಲ್ನ ಮೇಲ್ಗಡೆ ಟ್ರೇಡ್ ಆಗ್ತಿತ್ತು. ಆ ಒಂದು ಲೆವೆಲ್ನಿಂದ HUL ಅಲ್ಲಿ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ. ಬಟ್ ಯಾವಾಗಲೂ ನಾವು ಲಾಂಗ್ ಟರ್ಮ್ಗೆ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡುವಾಗ ಅಟ್ಲೀಸ್ಟ್ ಒಂದು FMCG ಮತ್ತು ಒಂದು ಫಾರ್ಮಾ ಕಂಪನಿಯನ್ನು ಪೋರ್ಟ್ಫೋಲಿಯೋನಲ್ಲಿ ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಮಾರ್ಕೆಟ್ನಲ್ಲಿ ಅನ್ಸರ್ಟನಿಟಿ ಇದ್ದಾಗ ಈ ಸ್ಟಾಕ್ಗಳು ಪೋರ್ಟ್ಫೋಲಿಯೋನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ. ಸೊ ಗೌರ್ಮೆಂಟ್ನ ಬಗ್ಗೆ ಅನ್ಸರ್ಟನಿಟಿ ಇರೋದ್ರಿಂದ ಕೆಲವೊಂದಿಷ್ಟು ಮೋದಿ ಸ್ಟಾಕ್ಸ್ ಅಥವಾ ಮೋದಿ ಸೆಕ್ಟರ್ಸ್ ಏನಿತ್ತು ಆ ಸ್ಟಾಕ್ಗಳಲ್ಲಿ ಆ ಸೆಕ್ಟರ್ಗಳಲ್ಲಿ ಡೌನ್ಗ್ರೇಡ್ ಅಥವಾ ರೀರೇಟಿಂಗ್ ನೋಡೋದಕ್ಕೆ ಸಿಗ್ಬೋದು. ಮೇಜರಾಗಿ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಆಲ್ರೆಡಿ CLSA BEL ಸ್ಟಾಕನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಇರೋದ್ರಿಂದ ಈ ಮುಂಚೆ ಕೊಟ್ಟಿದ್ದಂಥ ಬೈ ರೇಟಿಂಗನ್ನು ಚೇಂಜ್ ಮಾಡಿ ಔಟ್ ಪರ್ಫಾರ್ಮ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಬಟ್ ಈಗಲೂ ಕೂಡ 294ರ ಟಾರ್ಗೆಟ್ ಪ್ರೈಸ್ CLSA ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಹಾಗೆ HALನಲ್ಲಿ ಅವ್ರು ಇನ್ನೂ ಕೂಡ ಔಟ್ ಪರ್ಫಾರ್ಮ್ ರೇಟಿಂಗನ್ನು ಮೇಂಟೈನ್ ಮಾಡ್ತಿದ್ದು 4731ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಸೊ ಮತ್ತೆ ಮೋದಿ ಗೌರ್ಮೆಂಟೇ ಬರುತ್ತೆ. ಬಟ್ ಯಾವ ರೀತಿಯಲ್ಲಿ ಡಿಫೆನ್ಸ್ ಸೆಕ್ಟರ್ಗೆ ಅವರು ಬಜೆಟನ್ನು ಅಲೋಕೇಟ್ ಮಾಡ್ತಾರೆ ಆ ಕ್ವೆಶ್ಚನ್ಸ್ ಇರುತ್ತೆ. ಜುಲೈ ತಿಂಗಳಲ್ಲಿ ಮತ್ತೆ ಒಂದು ಫುಲ್ ಫ್ಲೆಡ್ಜ್ಡ್ ಬಜೆಟ್ ಇರುತ್ತೆ. ಆಗ ನಮಗೆ ಕ್ಲಾರಿಟಿ ಸಿಗುವಂಥ ಚಾನ್ಸಸ್ ಇದೆ. ಸೊ ನೀವು ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳನ್ನು ಬೈ ಮಾಡಿ ಪೋರ್ಟ್ಫೋಲಿಯೋನಲ್ಲಿ ಹೋಲ್ಡ್ ಮಾಡ್ತಿದ್ರೆ ಯಾವುದೇ ರೀತಿಯ ಕನ್ಸರ್ನ್ಸ್ ಇಲ್ಲ. ಈ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಬಟ್ ಸ್ವಲ್ಪ ಸ್ಲೋ ಆಗಿ ಮೂವ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಲಾಸನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆಗಲೇ ಈಗೇನೆ ಎಕ್ಸಿಟ್ ಆಗೋದಕ್ಕೆ ಹೋಗಬೇಡಿ. ಸ್ವಲ್ಪ ಟೈಮ್ ಈ ಸ್ಟಾಕ್ಗಳನ್ನು ಹೋಲ್ಡ್ ಮಾಡ್ಕೋಬೋದಾಗುತ್ತೆ. HAL ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. BELನಲ್ಲಿ 1.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಅಮರ್ ರಾಜಾ ಎನರ್ಜಿ ಅಂಡ್ ಮೊಬಿಲಿಟಿ ಸ್ಟಾಕ್ನಲ್ಲಿ 13% ಜಂಪ್ ನೋಡೋದಕ್ಕೆ ಸಿಕ್ತು. ಹಾಗೆಯೇ ಹೆರಿಟೇಜ್ ಫುಡ್ಸ್ 20% ಅಪ್ಪರ್ ಸರ್ಕ್ಯೂಟ್ನಲ್ಲಿ ಲಾಕ್ ಆಗಿದೆ. ಈ ಎರಡು ಸ್ಟಾಕ್ಗಳು TDPಗೆ ಅಂದರೆ ತೆಲುಗು ದೇಶಂ ಪಾರ್ಟಿಗೆ ರಿಲೇಟ್ ಆಗುವಂಥ ಸ್ಟಾಕ್ಸ್ ಆಗಿರುತ್ತೆ. ಹೆರಿಟೇಜ್ ಫುಡ್ಸ್ TDPಯ ಚೀಫ್ ಆಗಿರುವಂಥ ಚಂದ್ರಬಾಬು ನಾಯ್ಡು ಅವರು ಫಾರ್ಮ್ ಮಾಡಿರುವಂಥ ಕಂಪನಿ ಆಗಿರುತ್ತೆ. 1992ರಲ್ಲಿ ಅವರು ಹೆರಿಟೇಜ್ ಫುಡ್ಸನ್ನು ಸ್ಟಾರ್ಟ್ ಮಾಡಿದರು. ಈ ಒಂದು ಬಿಸ್ನೆಸ್ಸನ್ನು ಈಗ ಅವರ ಮಗ ನೋಡ್ಕೋತಿದ್ದಾರೆ. ಹಾಗೆ ಈ ಕಂಪನಿ ಕ್ಯಾಟಲ್ ಫೀಡ್ ಬಿಸ್ನೆಸ್ಸನ್ನು ಮಾಡ್ತಾರೆ. ಫುಡ್ ಪ್ರಾಡಕ್ಟ್ಸ್ಗಳು, ಮಿಲ್ಕ್ ಪ್ರಾಡಕ್ಟ್ಸ್ಗಳು, ಕರ್ಡ್, ಗೀ, ಪನ್ನೀರ್ ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಇವರ ಪ್ರಾಡಕ್ಟ್ಸ್ 11 ಸ್ಟೇಟ್ಗಳಲ್ಲಿ ಸೆಲ್ ಆಗುತ್ತೆ. ಹಾಗೆ ಅಮರ್ ರಾಜಾ ಎನರ್ಜಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ TDPಯ ಪಾರ್ಟಿ ಲೀಡರ್ ಆಗಿರ್ತಾರೆ. ಇವರು 2 ಬಾರಿ MP ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದ್ರು. ಬಟ್ ಈ ಬಾರಿ ಅವರು ಕಂಟೆಸ್ಟ್ ಮಾಡಿಲ್ಲ. ಬಟ್ ಸ್ಟಿಲ್ ಈ ಸ್ಟಾಕ್ಗಳಲ್ಲಿ ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿರೋದಕ್ಕೆ ಮೇಜರ್ ರೀಸನ್ TDP ಆಂಧ್ರ ಪ್ರದೇಶನಲ್ಲಿ ಮತ್ತೆ ಗೌರ್ಮೆಂಟನ್ನು ಫಾರ್ಮ್ ಮಾಡ್ತಿದ್ದಾರೆ. ಹಾಗೆ ಚಂದ್ರಬಾಬು ನಾಯ್ಡು ಅವರು ಮತ್ತೆ ಚೀಫ್ ಮಿನಿಸ್ಟರ್ ಆಗುವಂಥ ಚಾನ್ಸಸ್ ಇದೆ. ಆದ್ದರಿಂದ ಈ ಸ್ಟಾಕ್ಗಳಿಗೆ ಅಡ್ವಾಂಟೇಜ್ ಸಿಗ್ಬೋದು ಅನ್ನೋದು ಇನ್ವೆಸ್ಟರ್ಸ್ಗಳ ವ್ಯೂ ಆಗಿರುತ್ತೆ. ಸೊ ಅದೇ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದೊಂದು ನ್ಯೂಸ್ ಬೇಸ್ಡ್ ಜಂಪ್ ಆಗಿರುತ್ತೆ. ಹಾಗೆಯೇ ಹೈಯರ್ ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಆಪರೇಟರ್ಸ್ಗಳು ನ್ಯೂಸ್ ಬೇಸಿಸ್ ಮೇಲೆ ಸ್ಟಾಕ್ಗಳಲ್ಲಿ ಈ ರೀತಿಯ ಒಂದು ಮೊಮೆಂಟಮನ್ನು ತರ್ತಾರೆ. ಅದಾದಮೇಲೆ ಹೈಯರ್ ಲೆವೆಲ್ನಲ್ಲಿ ಎಕ್ಸಿಟ್ ಆಗಿ ರಿಟೇಲ್ ಇನ್ವೆಸ್ಟರ್ಸ್ಗಳನ್ನು ಟ್ರ್ಯಾಪ್ ಮಾಡ್ತಾರೆ. ಆದ್ದರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ಸ್ಗಳನ್ನು ತಗೋಬೇಕಾಗತ್ತೆ. PSU ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಭಾಳಷ್ಟು ವೀಕ್ನೆಸ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ PSU ಸೆಕ್ಟರ್ನ ಸ್ಟಾಕ್ಗಳು ಕಳೆದ 3-4 ತಿಂಗಳಲ್ಲಿ ತುಂಬಾ ಜಂಪ್ ಆಗಿತ್ತು. ಹಾಗೆ ನೀವು PSU ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಇದ್ದು ಯಾವ ಸ್ಟಾಕ್ಗಳನ್ನು ಬೈ ಮಾಡಬೇಕು ಅನ್ನೋಂಥ ಒಂದು ಕನ್ಫ್ಯೂಷನ್ ಇದ್ದರೆ ನೀವು ETF ಅನ್ನು ಬೈ ಮಾಡ್ಬೋದಾಗುತ್ತೆ. CPSE ETF ಅವೈಲೇಬಲ್ ಇದೆ. ಜಸ್ಟ್ ನೀವು ಯಾವ ಒಂದು ಬ್ರೋಕರೇಜ್ನೊಂದಿಗೆ ಅಕೌಂಟನ್ನು ಹೊಂದಿದ್ರೆ ಅಲ್ಲಿ ಸ್ಟಾಕ್ ಸರ್ಚ್ ಸೆಕ್ಷನ್ನಲ್ಲಿ CPSE ETF ಅಂತ ಸರ್ಚ್ ಮಾಡಿದಾಗ ಈ ಒಂದು ETF ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ETF ನಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಈ ETF ನಲ್ಲಿ ಕೋಲ್ ಇಂಡಿಯಾ, NTPC, ONGC, IOCL, ಪವರ್ ಫೈನಾನ್ಸ್ ಕಾರ್ಪೊರೇಷನ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಆಯಿಲ್ ಇಂಡಿಯಾ, NBCCನಂಥ ಕಂಪನಿಗಳು ಪಾರ್ಟ್ ಆಗಿರುತ್ತೆ. ಕೋಲ್ ಇಂಡಿಯಾ, NTPC ಹಾಗೆ ONGC ಹೆಚ್ಚಿನ ಒಂದು ವೆಯ್ಟೇಜನ್ನು ಹೊಂದಿರ್ತಾರೆ. ಅದಾದಮೇಲೆ ನಂತರದ ಸ್ಥಾನಗಳಲ್ಲಿ PFC, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಹಾಗೆ ಆಯಿಲ್ ಇಂಡಿಯಾ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು PSU ಸೆಕ್ಟರ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಇದ್ದರೆ ಈ ಒಂದು ETF ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಬಟ್ ETF ಇನ್ವೆಸ್ಟ್ಮೆಂಟನ್ನು ಮಾಡುವಾಗ ನಿಮಗೆ ಯಾವುದೇ ರೀತಿಯ ಡಿವಿಡೆಂಡ್ ಸಿಗೋದಿಲ್ಲ. ಈ ಕಂಪನಿಗಳೇನು ಒಳ್ಳೆಯ ಒಂದು ಡಿವಿಡೆಂಡ್ಸನ್ನು ಇಶ್ಯೂ ಮಾಡ್ತಾರೆ ಆ ಒಂದು ಡಿವಿಡೆಂಡ್ಗಳು ಈ ETF ಪ್ರೈಸ್ನಲ್ಲೇ ಅಡ್ಜಸ್ಟ್ ಆಗುತ್ತೆ. ಸೊ ನಾವು ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದಾಗ ಬ್ಯಾಂಕ್ ಬೀಸ್ನಲ್ಲಿ, ಹಾಗೆಯೇ ನಾವು IT ಸೆಕ್ಟರ್ನಲ್ಲಿ ಇನ್ವೆಸ್ಟ್ ಮಾಡುವಾಗ IT ಬೀಸ್ ETF ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಅದೇ ರೀತಿಯಲ್ಲಿ PSU ಸೆಕ್ಟರ್ನ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಈ CPSE ETF ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದಾಗತ್ತೆ. ಕ್ರೋನಾಕ್ಸ್ ಲ್ಯಾಬ್ ಸೈನ್ಸಸ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಒಳ್ಳೆಯ ಒಂದು ಸಬ್ಸ್ಕ್ರಿಪ್ಷನ್ನೇ ಬಂದಿದೆ. ಟೋಟಲ್ ಆಗಿ ಇಶ್ಯೂ 117 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. ರಿಟೇಲ್ ಕ್ಯಾಟಗರಿ 55 ಟೈಮ್ ಸಬ್ಸ್ಕ್ರೈಬ್ ಆದರೆ NII ಕ್ಯಾಟಗರಿ 300 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 90 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಪ್ರೀಮಿಯಂ ಅರ್ಧದಷ್ಟು ಕಡಿಮೆ ಆಗಿದೆ. ಸೋಮವಾರದ ದಿನ 80 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿತ್ತು. ಇವತ್ತು ಕೇವಲ 40 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಕೇವಲ 30% ಲಿಸ್ಟಿಂಗ್ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮಾರ್ಕೆಟ್ನಲ್ಲಿ ರಿಕವರಿ ಬಂದರೂ ಕೂಡ ಪ್ರೀಮಿಯಂ ರಿಕವರ್ ಆಗಿಲ್ಲ. ರೀಸೆಂಟಾಗಿ ಬರ್ತಿರುವಂಥ IPOಗಳಲ್ಲಿ ಇದೇ ರೀತಿಯ ಒಂದು ಟ್ರೆಂಡ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ.
ಏಂಜಲ್ ಒನ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಮೇ ತಿಂಗಳ ಅಪ್ಡೇಟ್ಸನ್ನು ಶೇರ್ ಮಾಡಿದರೆ ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ಏಂಜಲ್ ಒನ್ನ ಕಡೆಯಿಂದ ಬಂದಿದೆ. ಇಯರ್ ಆನ್ ಇಯರ್ ಇವರ ಕ್ಲೈಂಟ್ ಬೇಸ್ನಲ್ಲಿ 63% ಜಂಪ್ ಇದೆ. ಅದೇ ನಾವು ಮಂತ್ ಆನ್ ಮಂತ್ ಕಂಪೇರ್ ಮಾಡಿದಾಗ ಇವರ ಕ್ಲೈಂಟ್ ಬೇಸ್ 3.7% ಇನ್ಕ್ರೀಸ್ ಆಗಿದೆ. ಹಾಗೆ ಆವ್ರೇಜ್ ಡೈಲಿ ಆರ್ಡರ್ಸ್ಗಳು ಕೂಡ ಮಂತ್ ಆನ್ ಮಂತ್ 11% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸನ್ನು ಏಂಜಲ್ ಒನ್ ಶೇರ್ ಮಾಡಿದ್ದಾರೆ. ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.